ನೋಡಿ, ವಾಲ್ಮೀಕಿ ಹಗರಣ ಇರ್ಬೋದು, ಮೂಢ ಹಗರಣ ಇರ್ಬೋದು, ಮತ್ತು ಇಡೀ ಕರ್ನಾಟಕದಲ್ಲಿ ರಾಜಕೀಯ ವ್ಯವಸ್ಥೆ ಇವತ್ತು ರಾಜಕಾರಣಿಗಳಿಗೆ ಜನರ ಕಷ್ಟ ಸುಖ ಜನರಿಗೆ ಸೇವೆ ಮಾಡಬೇಕು ಅಂತ ಅನ್ನೋದಿಲ್ಲ. ದುಡ್ಡು ಹೊಡೆಯೋದು, ಲೂಟಿ ಮಾಡೋದು, ದರೋಡೆಕೋರರಾಗಿದ್ದಾರೆ. ನಾನು ಹೇಳೋದು ಎಲ್ಲ ಪಕ್ಷದವರು. ಇವರಿಗೆ ಪ್ರಾಮಾಣಿಕತೆ ಇಲ್ಲ, ಜನರ ಸೇವೆ ಮಾಡಬೇಕು ಅನ್ನುವಂಥ ಮಾನಸಿಕತೆ ಇಲ್ಲ. SC ಹೆಸರಿನಲ್ಲಿ ಇನ್ಯಾವುದೋ ಹೆಸರಿನಲ್ಲಿ ಬರೀ ಲೂಟಿ ಮಾಡುವಂಥದ್ದು. ಮೂಢ ಹಗರಣ ಅಂತೂ ಕನ್ನಡಿಯಷ್ಟು ಬಹಳ ಸ್ಪಷ್ಟವಾಗಿದೆ. ಸೊ ಈ ರೀತಿಯ ಹಗರಣಗಳಲ್ಲಿ ನಾನು ಹೇಳೋದು ಪ್ರಾಮಾಣಿಕವಾಗಿ ಮಾನ್ಯ ಮುಖ್ಯಮಂತ್ರಿಗಳು 40 ವರ್ಷದಿಂದ ಕಪ್ಪು ಚುಕ್ಕೆ ಇಲ್ಲದಂಥ ಇದರಲ್ಲೂ ಕೂಡ ನಾನು ನಿರ್ದೋಷಿ ಇದ್ದೀನಿ ಅಂತ ಹೇಳುವಂಥವ್ರು ರಾಜೀನಾಮೆ ಕೊಟ್ಟು ಹೇಳಿ, ಅದನ್ನು ಪೂರ್ಣ ತನಿಖೆ ಆಗಿ ನಾನು ನಿರ್ದೋಷಿಯಾಗಿ ಹೊರಗೆ ಬರುವವರೆಗೆ ನಾನು ಸ್ವೀಕಾರ ಮಾಡ್ಕೊಳ್ಳೋದು. ರಾಜೀನಾಮೆ ಕೊಡ್ರಿ. ಅವಾಗ ಇನ್ನೂ ನಿಮ್ಮ ಗೌರವವನ್ನು ಬೆಳೆಯುತ್ತೆ, ಇನ್ನೂ ನಿಮ್ಮ ಬಗ್ಗೆ ಒಂದು ಹೆಮ್ಮೆ ಮೂಡುತ್ತೆ. ಅದು ಬಿಟ್ಟು ಭಂಡತನದಿಂದ ಅವರೂ ಕಳ್ಳರಿದ್ದಾರೆ, ಅವರೂ ತಿಂದಿದ್ದಾರೆ, ಅವರೂ ಬೇಕಾದಷ್ಟಿದ್ದಾವೆ, ಅವರು ಸಗಣಿ ತಿಂದಿದ್ದಾರೆ, ನಾವು ಸ್ವಲ್ಪ ಸಗಣಿ ತಿಂದಿದ್ದೀವಿ ಅಂತನ್ನುವಂಥದ್ದು ಏನ್ರಿ ಇದು? ಯಾಕ್ರಿ ಇದು? ಜನ ಚೀತು ಅಂತ ಇದೆ. ಇದು ಬಹಳ ಅಸಹ್ಯ ಆಗ್ತಾ ಇದೆ. ಇಬ್ರು ಈ ಎರಡೂ ಪಕ್ಷದವರು ನೀತಿಗೆಟ್ಟವರಿದ್ದೀರಿ, ನೀವು ನಾಚಿಗೆಟ್ಟವರಿದ್ದೀರಿ. ನಿಮಗೆ ಏನೇನು ಯಾವುದೇ ರೀತಿಯ ಭ್ರಷ್ಟಾಚಾರದ ಬಗ್ಗೆ ಮಾತನಾಡೋಕ್ಕೆ ನಿಮಗೆ ನೈತಿಕತೆನೇ ಇಲ್ಲ. ನನ್ನ ಕಡೆಗೆ ನಿಮ್ಮ BJP ಅವ್ರದ್ದಾಗಲಿ, ಕಾಂಗ್ರೆಸ್ನವ್ರದ್ದಾಗಲಿ, JDS ಬೇಕಾದಷ್ಟು ದಾಖಲೆಗಳಿದಾವೆ. ಆದರೆ ಲೋಕಾಯುಕ್ತ, SIT ಎಲ್ಲ ಇವ್ರ ಕೈಯಲ್ಲೇ ಇರ್ತಾವ್ರು. ಇವ್ರು ಹೇಳ್ದಂಗೆ ಆಟ ಆಡ್ತಾರೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಇವ್ರು ಹೇಳ್ದಂಗೆ ಆಟ ಆಡ್ತಾರೆ. ಇವತ್ತು ಸಿದ್ದರಾಮಪ್ಪ, ನಾಳೆ ಯಡಿಯೂರಪ್ಪ, ಇನ್ನೊಬ್ರು ಅಪ್ಪ ಬಂದ್ಕೊಳ್ಳಿ ಇವ್ರದ್ದು ಮಾತು ಕೇಳ್ತಾರೆ ವಿನ ಕಾನೂನು ಪ್ರಕಾರ ನಡ್ಕೊಳ್ಳೋದಿಲ್ಲ. ಇವರು ಕಾನೂನಿಲ್ಲ ಇವರಿಗೆ. ಇಲ್ಲಿ ಮೇಲೆ ಯಾರು ಕೂತಿದಾರೋ ಅವ್ರ ಪ್ರಕಾರ ನಡ್ಕೊಂಡು ಹೋಗ್ತಾ ಇರ್ತಾರೆ. ಇದು ಶೋಭೆ ತರುವಂಥದ್ದಲ್ಲ. ಒಳ ಒಪ್ಪಂದಂತೂ 100ಕ್ಕೆ 100 ಸತ್ಯ. ಅದರಿಂದನೇ ಕಾರ್ಯಕರ್ತರು ಸಿದ್ಧಾಂತ ಪಕ್ಷ ಹಾಳಾಗ್ತಾ ಇರೋದು. ಇವರು ಮೇಲಿನ ನಾಯಕರು ಒಳ ಒಪ್ಪಂದದಿಂದನೇ, ಇವರು ಸ್ವಾರ್ಥದಿಂದ, ಇವರು ಮಾಡ್ತಾ ಇರುವಂಥ ಕೆಟ್ಟ ಕೆಲಸದ ಪರಿಣಾಮದಿಂದ ಕಾರ್ಯಕರ್ತರು ಬಲಿ ಆಗ್ತಾ ಇದ್ದಾರೆ, ಸಿದ್ಧಾಂತ ಬಲಿ ಆಗ್ತಾ ಇದೆ, ಪಕ್ಷ ಬಲಿ ಆಗ್ತಾ ಇದೆ. ಮೋದಿಯವರಿಗೆ ಕೆಟ್ಟ ಹೆಸರು ತಂದಿದ್ದೇ ಇವರು.